ಗೌರವ ಸಿಗೋದಿಲ್ಲ ನಮ್ಮ ಸಮಾಜದಲ್ಲಿ. ಆ ಮಹಿಳೆ ಏನು ಎಲ್ಲವನ್ನ ತ್ಯಾಗ ಮಾಡಿ ತನ್ನ ಸ್ವಂತವನ್ನ ಬಿಟ್ಟು ನನ್ನ ಸಮಾಜ ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ತನ್ನ ಸ್ವಾರ್ಥವನ್ನೇ ತ್ಯಾಗ ಮಾಡ್ತಾಳೆ. ಅದಕ್ಕೆ ತಕ್ಕ ಹಾಗೆ ಗುರುತಿಸುವಂತ ಕೆಲಸ ನಮ್ಮ ಸಮಾಜದಲ್ಲಿ ಆಗೋದಿಲ್ಲ. ಅದಕ್ಕೆ ಎಲೆ ಮರೆ ಕಾಯಿಯ ತರ ನಿರಂತರವಾಗಿ ಕೆಲಸ ಮಾಡ್ತಾನೇ ಇರ್ತಾಳೆ. ಯಾರು ಗುರುತಿಸ್ಲಿ ಬಿಡ್ಲಿ, ತನ್ನ ಧರ್ಮ ಅಂತೇಳಿ ಮಹಿಳೆ ನಮ್ಮ ಸಮಾಜದ ಏಳಿಗೆಗೆ ನಿರಂತರವಾಗಿ ದುಡಿತಾ ಬಂದಿದ್ದಾಳೆ. ಆ ಮಹಿಳೆಯರ ದುಡಿಮೆಯಿಂದನೇ ನಮ್ಮ ಸಮಾಜ ಬದುಕಿರೋದು ಅಂತ ನಾವು ಹೇಳ್ಬೋದು. ನಾವೆಲ್ಲ ಇವತ್ತು ಈ ಥರ ಒಂದು ಮಟ್ಟಕ್ಕೆ ಬೆಳೆದಿದ್ದೇವೆ, ಇಂಥ ಒಂದು ವೇದಿಕೆ ಮೇಲೆ ಬಂದು ನಿಂತಿದ್ದೇವೆ ಅಂದರೆ ನಮ್ಮ ಹಿಂದೆ ನಮ್ಮ ತಾಯಿ ಆಗಲಿ ಅಥವಾ ನಮ್ಮ ಹೆಂಡತಿ ಆಗಲಿ ಅವರ ದುಡಿಮೆ ಇಲ್ಲದೆ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಅವರ ದುಡಿಮೆಯ ಕೊಡುಗೆ ಅಂತ ನಾವು ಹೇಳಬೇಕಾಗತ್ತೆ. ಆದರೆ ಮಹಿಳೆಯರು ಎಷ್ಟು ನಮ್ಮನ್ನು ಬೆಳೆಸ್ತಾರೆ, ಎಷ್ಟು ಮಾಡ್ತಾರೆ, ಅದಕ್ಕೆ ತಕ್ಕ ಹಾಗೆ ಅವರ ದುಡಿಮೆಗೆ ಗುರುತಿಸುವಂಥ ಕೆಲಸನೂ ಕೂಡ ಆಗಬೇಕು. ಒಂದು ಕಡೆ ಮಹಿಳೆಯ ದುಡಿಮೆಗೆ ಗೌರವ ಸಿಗಬೇಕು. ಬರೀ ಗೌರವ ಅಷ್ಟೇ ಅಲ್ಲ, ಯಾರೇ ಹೆಂಗಸು ಏನೇ ಮಾಡಬೇಕು ಅಂತ ಹೇಳಿದ್ರೆ ಅದು ಹೆಣ್ಣು ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಅವ್ರಿಗೆ ಸಮಾನ ಅವಕಾಶನೂ ಕೊಡಬೇಕು. ಗಂಡಸರಿಗೆ ಅಂದರೆ ಎಲ್ಲ ಪ್ರಿಫರೆನ್ಸು ಸಿಗ್ತದೆ, ಎಲ್ಲ ಅವಕಾಶನೂ ಸಿಗ್ತದೆ. ಹೆಂಗಸರಿಗೆ ಅಂತ ಬಂದಾಗ ಸ್ವಲ್ಪ ಸೈಡ್ಗೆ ಕಳಿಸ್ಬಿಡ್ತೇವೆ. ಆ ರೀತಿ ಆಗಬಾರ್ದು. ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ಸಿಗೋ ಹಾಗೆ ಆಗಬೇಕು. ಆ ಕಾರಣಕ್ಕಾಗಿಯೇ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ನಾವು ಆಚರಣೆ ಮಾಡ್ತಾ ಇರುವಂಥದ್ದು. ಅದನ್ನು ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ, ಯಾಕೆಂದರೆ ಕಾಂಗ್ರೆಸ್ ಪಕ್ಷ ನಾವು ಎಲ್ಲರಿಗೂ ಸಮಾನತೆಯನ್ನು ವಾದ ಮಾಡುವಂಥವ್ರು. ಎಲ್ಲರಿಗೂ ಸಮಾನತೆ ಸಿಗಬೇಕು. ಅದರಲ್ಲಿ ಯಾರಿಗೂ ಮೇಲೆ ಜಾತಿ ಕೆಳ ಜಾತಿ ಅಂತ ಇರಬಾರದು. ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು. ಹಾಗೇನೆ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ಸಿಗಬೇಕು. ಆ ಒಂದು ತತ್ವ ಇಟ್ಕೊಂಡಿರ್ತಕ್ಕಂಥವರು ನಮ್ಮ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿನೇ ನಾವು ಇವತ್ತು ಈ ಮಹಿಳಾ ದಿನವನ್ನು ಆಚರಣೆ ಮಾಡಿರೋದು. ಮಹಿಳೆಯರನ್ನ ನಾವು ಗೌರವಿಸಬೇಕು. ಮಹಿಳೆಯರ ಕೊಡುಗೆಗೆ ವರ್ಷದಲ್ಲಿ ಒಂದು ದಿನನಾದರೂ ನಾವು ಅವ್ರಿಗೆ ಧನ್ಯವಾದ ಹೇಳಬೇಕು. ಮಹಿಳೆಯರ ಜೀವನವನ್ನು ಸಂಭ್ರಮಿಸಬೇಕು, ಸೆಲೆಬ್ರೇಟ್ ಮಾಡಬೇಕು. ಹಾಗೇನೆ ಮಹಿಳೆಯರಿಗೆ ಸಮಾನ ಅವಕಾಶ ಸಿಗೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಈ ಜಾಗೃತಿ ಸಮಾಜದಲ್ಲಿ ಮೂಡಬೇಕು ಅಂತಾನೆ ಇವತ್ತು ಮಹಿಳಾ ದಿನವನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇರೋದು. ಬರೀ ನಾವು ಅದನ್ನೇ ಮಾಡಿದರೆ ಅದರ ಜೊತೆಗೆ ಜನಕ್ಕೆ ಸ್ವಲ್ಪ ಮನೋರಂಜನೆ ಕಾರ್ಯಕ್ರಮ ಇರಬೇಕು, ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು, ಮಹಿಳೆಯರ ಆಕ್ಟಿವಿಟಿಗೆ ಎನ್ಕರೇಜ್ಮೆಂಟ್ ಇರಬೇಕು ಅಂತೇಳಿ ಇವತ್ತು ಈ ವೇದಿಕೆಯನ್ನು ಹಾಕಿ ಎಷ್ಟೋ ಮಹಿಳೆಯರಿಗೆ ಕಾಂಪಿಟೇಷನ್ ಮಾಡಿ ಅವರಿಗೆ ಪ್ರೈಸನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿ ಅದರ ಜೊತೆಗೆ ಸಂಗೀತ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡು ಒಟ್ಟಾರೆ ಒಂದು ಮಹಿಳೆಯರ ಜೀವನವನ್ನು ಸಂಭ್ರಮಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರು ಸೇರಿ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ನಾವು ಸಹ ಸಮಾಜದಲ್ಲಿ ಅದು ಗಂಡಸರೇ ಇರ್ಬೋದು, ಹೆಂಗಸರೇ ಇರ್ಬೋದು, ಒಂದು ತಾಯಿ ಇರ್ಬೋದು ಅಥವಾ ಮಗಳಿರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಗೌರವ ಕೊಡ್ತಕ್ಕಂಥ ಕಲ್ಪನೆ ಒಂದು ನಾವೆಲ್ಲರೂ ಪ್ರಯತ್ನವನ್ನ ಮಾಡಬೇಕು. ಹಾಗೇನೆ ಮಹಿಳೆಯರಿಗೆ ಸಮಾನ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನನೂ ನಾವೆಲ್ಲ ಮಾಡಬೇಕು. ಆ ಸಂಕಲ್ಪವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ಮಹಿಳಾ ದಿನದ ಶುಭಾಶಯಗಳು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಮುಖಂಡರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ.
ಧನ್ಯವಾದಗಳು ಸರ್. ನೀವು ಹೇಳಿದೆಲ್ಲ ಸತ್ಯ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೆಣ್ಮಕ್ಳಿಗೆ ಈಕ್ವಲ್ ಜೆಂಡರ್ ಈಕ್ವಾಲಿಟಿ ಬರಬೇಕು ಆ್ಯಂಡ್ ನಮ್ಮೆಲ್ರಿಗೂ ಸಮಾನತೆ ಬರಬೇಕು. ನೀವು ಹೇಳಿದ್ಮೇಲೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಈ ಥರ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಈಗ ಆಡಿಯನ್ಸ್, ನಿಮ್ಮೆಲ್ಲರ ನೆಚ್ಚಿನ ಸಂಗೀತ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಚೆಕ್ಅಪ್ ಮಾಡ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಶ್ರೀವರ್ಣ ಡಾನ್ಸ್ ಕ್ಲಾಸ್ ರವಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಆಂಕರ್ ದಿವ್ಯಾಂಗ್ ಸೈನಿಂಗ್ ಆಫ್ ಫಾರ್ ದ ಡೇ. ಈಗ ಸ್ಟೇಜ್ ಮೈಕ್ ಮನರಂಜನೆ ನಮ್ಮ ನಾಗರಾಜ್ ಸರ್ ಕೈಯಲ್ಲಿ. ಥ್ಯಾಂಕ್ ಯು ಸರ್.